ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈರಣ್ಣ KSB ಬ್ಲಾಗ್ಸ್. ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2025ರಲ್ಲಿ ನಾವು ಹಲವಾರು ಏನಪ್ಪ ಅಂದರೆ ತೊಂದರೆಗಳನ್ನು ಫೇಸ್ ಮಾಡಿದ್ವಿ, ನೋವುಗಳನ್ನು ಫೇಸ್ ಮಾಡಿದ್ವಿ, ಹಲವಾರು ಏನಪ್ಪ ಅಂದರೆ ಕೆಟ್ಟ ಘಟನೆಗಳು ನಮ್ಮ ಜೀವನದಲ್ಲಿ ನಡೆದಿರ್ತಾವೆ. ಎಷ್ಟೋ ಜನ ನಮ್ಗೆ ಏನಪ್ಪ ಅಂದರೆ ಗೊತ್ತಿರೋರೆ ಮೋಸವನ್ನು ಮಾಡಿದ್ದಾರೆ. ಈಗ ಹಲವಾರು ವಿಚಾರಗಳು ಏನಪ್ಪ ಅಂದರೆ ನಮ್ಮ 2020ರಲ್ಲಿ ಕೆಟ್ಟ ಘಟನೆಗಳಾಗಿದ್ದಾವೆ. ಒಬ್ಬರು ಏನಪ್ಪ ಒಳ್ಳೆ ಘಟನೆಗಳು ಕೂಡ ನಡೆದವು. ಈ ಒಂದು 2025ರಲ್ಲಿ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಓದ್ತಕ್ಕಂಥ ನಮ್ಮ ಒಂದು ಅಭ್ಯರ್ಥಿಗಳು ಹೇಳೋದಾದರೆ ಹಲವಾರು ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಿದ್ದಾರೆ. ಏನಪ್ಪ ಅಂದರೆ 2020ರಲ್ಲಿ ಯಾವುದೇ ನೋಟಿಫಿಕೇಷನ್ಗಳು ಇದ್ದರೂ ಕೂಡ ಏನಪ್ಪ ಅಂದರೆ ಯಾವುದೇ ಸರಿಯಾಗಿ ಎಕ್ಸಾಮ್ಗಳಾಗಿಲ್ಲ. ಎಕ್ಸಾಮ್ಗಳು ಆದರೂ ಕೂಡ ಸ್ಕ್ಯಾಮ್ಗಳಾಗಿ ಎಕ್ಸಾಮ್ಗಳು ಕ್ಯಾನ್ಸಲ್ ಆಗಿದ್ದು ಕೂಡ ಉದಾಹರಣೆಗಳು ಉಂಟು. ಮತ್ತೆ ಕ್ಯಾನ್ಸಲ್ ಆಗಿ ಏನಪ್ಪ ಅಂದರೆ ಮತ್ತೆ ಎಕ್ಸಾಮ್ಗಳಾಗಿದ್ದು ಉಂಟು. ಫಸ್ಟ್ ಎಕ್ಸಾಮಲ್ಲಿ ಸೆಲೆಕ್ಟ್ ಆಗಿ ಸೆಕೆಂಡ್ ಎಕ್ಸಾಮಲ್ಲಿ ಫೇಲ್ ಆದವ್ರು ಎಷ್ಟೋ ಜನ ಅದಾರ. ಸೊ ಇವೆಲ್ಲ ನೋಡ್ತಿದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇವನ್ನೆಲ್ಲದನ್ನು ಫೇಸ್ ಮಾಡೋಕ್ಕಾಗದೆ ಯಾವುದೇ ಎಕ್ಸಾಮ್ಗಳು ಆಗದೆ ಇರೋದು ಕಾರಣದಿಂದ ಯಾವುದೇ ನೋಟಿಫಿಕೇಷನ್ ಎಷ್ಟೋ ಜನ ಏನಪ್ಪ ಅಂದರೆ ನಮ್ಮ ಇತ್ತೀಚೆಗೆ 2025ರಲ್ಲಿ ಒಂದು ಹೇಳಬೇಕಾದ್ರೆ ಎಷ್ಟೋ ಜನ ವಿದ್ಯಾರ್ಥಿಗಳನ್ನಪ್ಪ ಆತ್ಮಹತ್ಯೆ ಕೂಡ ಮಾಡ್ಕೊಂಡ್ರು. ನೀವು ಇತ್ತೀಚೆಗೆ ನಿಮ್ಮೆಲ್ಲ ಗೊತ್ತಿರೋ ವಿಚಾರ. ಸೊ ಅದಕ್ಕೋಸ್ಕರ ಏನು ಹೇಳ್ತೇನಪ್ಪ ಅಂದರೆ ನಾವು ಈ ಥರ ಆತ್ಮಹತ್ಯೆಗಳು ಕೆಟ್ಟ ದುರಾಲೋಚನೆಗಳು ಯಾಕೆ ಬರ್ತಾವಪ್ಪ ಅಂದರೆ ಯಾವುದೇ ಪ್ರಾಬ್ಲಮ್ಗಳು ನಮ್ಮ ಜೀವನದಲ್ಲಿ ಬಂದಾಗ ಅವುಗಳನ್ನ ಏನಪ್ಪ ಅಂದರೆ ಫೇಸ್ ಮಾಡೋಕ್ಕಾಗದೇ ಇದ್ದಾಗ ಆ ಒಂದು ಧೈರ್ಯ ನಮ್ಮಲ್ಲಿ ಇಲ್ಲದೇ ಇರಬೇಕಾದ್ರೆ ಅವಾಗೇನಪ್ಪ ಅಂದರೆ ಈ ಥರದ ಕೆಟ್ಟ ಆಲೋಚನೆಗಳು ಬರ್ತಾವೆ. ಹೌದಾ? ಸೊ ಅದಕ್ಕೋಸ್ಕರ 2025ರಲ್ಲಿ ಜಸ್ಟ್ ನಾನು ಏನು ಹೇಳಕೊಂಡಿನಪ್ಪ ಸ್ಪರ್ಧಾರ್ಥಿಗಳಿಗೆ 2025ರಲ್ಲಿ ಮಾಡಿದ ತಪ್ಪನ್ನು ನಾವು ಮತ್ತೆ ಮರಳಬಾರ್ದು. ವಾಪಸ್ ಅದನ್ನೇ ನಾವು ಏನಪ್ಪ ಅಂದರೆ ರಿಪೀಟ್ ಮಾಡಬಾರ್ದು. ಸೊ ಅದಕ್ಕೋಸ್ಕರ 2020ರಲ್ಲಿ 2-3 ವರ್ಷದಿಂದ ಯಾರು ಓದ್ತಿದ್ದೀವಲ್ಲ, ಯಾರು ಓದ್ತಿದ್ದಾರಲ್ಲ, ಸೊ ಅವರಿಗೆ ಒಂದು ಸಲಹೆ ಏನಪ್ಪ ಅಂದ್ರೆ ನನ್ನ ಒಂದು ಚಿಕ್ಕ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಸಲಹೆ ಕೊಡೋದು ಏನಂದರೆ, ಯಾರು ಈ ಸದ್ದು ಓದ್ತಿಲ್ಲ, ಯಾರು ಓನ್ಲಿ ಏನಪ್ಪ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಗೌರ್ಮೆಂಟ್ ಜಾಬ್ಗೆ ಮಾತ್ರ ಅದೊಂದೇ ಆದರೆ ಸಾಕು ಅನ್ನೋ ರೀತಿಯಲ್ಲಿ ಇರ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಸಕ್ಸಸ್ ರೇಟ್ ಭಾಳ ಕಡಿಮೆ ಅದ. ಹೌದಾ? ಈಗ ನೋಡಿ, ಒಂದು 200, 300 ಅಥವಾ ಮ್ಯಾಕ್ಸಿಮಮ್ ಒಂದು 1000 ಪೋಸ್ಟ್ ಕರೆದಂದರೆ ಅದಕ್ಕೆ 1 ಲಕ್ಷದಿಂದ 2 ಲಕ್ಷ ಜನ ಏನಪ್ಪ ಅಂದರೆ ಅಪ್ಲಿಕೇಶನ್ ಹಾಕ್ತಾರೆ. ಆ 1 ಲಕ್ಷದಿಂದ 2 ಲಕ್ಷ ಜನರಲ್ಲಿ ಓನ್ಲಿ ಜಾಬ್ ಸಿಗೋದು ಓನ್ಲಿ 1,000 ಜನಕ್ಕೆ ಮಾತ್ರ. ಸೊ ಇನ್ನು ಇರತಕ್ಕಂಥ ಜನರ ಭವಿಷ್ಯ ಏನು ಅಂತ ವಿಚಾರ ಮಾಡಿದಾಗ ನಮ್ಗೆ ಆನ್ಸರ್ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದ್ರೆ ಓದೋರು ನಾವು ಸ್ಪರ್ಧಾರ್ಥಿಗಳ ನಾವು ನಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದ್ರು ನಾವೇ, ಕೆಡಿಸ್ಕೊಳ್ಳೋರು ಕೂಡ ನಾವೇ. ಸೊ ಅದಕ್ಕೋಸ್ಕರ ಜಸ್ಟ್ ನಾವು ಎಕ್ಸಾಮ್ಗಳು ಓದೋದು ಅಷ್ಟೇ ಅಲ್ಲದೆ ನಮ್ಮಲ್ಲಿರ್ತಕ್ಕಂಥ ಸ್ಕಿಲ್ಸ್ಗಳನ್ನ ಐಡೆಂಟಿಫೈ ಮಾಡಬೇಕಾಗಿದೆ. ಏನು ಸ್ಕಿಲ್ಸಪ್ಪ? ಈಗ ನಾವು ಎಕ್ಸಾಮ್ ಒಂದಾಯಿತು, ಹೌದಾ, ಯಾವುದೊಂದು ಗೌರ್ಮೆಂಟ್ ಜಾಬ್ ಓದೋಣ ಬೇಡನಲ್ಲ. ಸೊ ಅದನ್ನು ಓದ್ತಾನೆ ನಮ್ಮ ಪ್ಲ್ಯಾನ್ ಬಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಹೌದಾ? ನನ್ನ ಈ ದಿನದಲ್ಲಿ ನಾನು ಕಲ್ತಿರೋದೇನೋ ಪ್ಲ್ಯಾನ್ ಬಿ ಭಾಳ ಮೋಸ್ಟ್ ಇಂಪಾರ್ಟೆಂಟ್. ನಾನು ಭಾಳ ಜನರೆಲ್ಲ ನೋಡಿದಾಗ ಅವೆಲ್ಲ ಹೇಳೋದೇನಪ್ಪ ಅಂದರೆ, ನೀವು ಓದ್ರೆ ಬೇಡನಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ, ಆದರೆ ಪ್ಲ್ಯಾನ್ ಬಿಯನ್ನು ಕಂಪಲ್ಸರಿ ಇಟ್ಕೊಳ್ಬೇಕಂತ ಹೇಳ್ತಾರೆ. ಯಾಕಪ್ಪ ಅಂದರೆ ಅಲ್ಲಿ ಏನಾದರೂ ಸಕ್ಸಸ್ ಆಗಲಿಲ್ಲ ಅಂದರೆ ನಿನ್ನ ಮುಂದೆ ಜೀವನ ನಡೆಸಲಿಕ್ಕೆ ನಮ್ಗೆ ಏನಾದರೂ ಹಣವನ್ನು ಸಂಪಾದನೆ ಮಾಡಲಿಕ್ಕೆ ಏನಾದರೂ ಒಂದು ದಾರಿ ಕಂಪಲ್ಸರಿ ಇರಲೇಬೇಕು. ಸೊ ಅದಕ್ಕೋಸ್ಕರ ನೀವು ಏನು ಮಾಡ್ರಪ್ಪ ಅಂದರೆ ಓದೋರು ಅದನ್ನ ಓದ್ತಾನೆ ನಿಮ್ಮಲ್ಲಿರ್ತಕ್ಕಂಥ ಸ್ಕಿಲ್ಸನ್ನು ಐಡೆಂಟಿಫೈ ಮಾಡಿಕೊಂಡು ಅದಕ್ಕೇನಪ್ಪ ಅಂದರೆ ಅದಕ್ಕೂ ಕೂಡ ಒಂದು ಮಹತ್ವವನ್ನು ಕೊಡ್ರಿ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ, ನೀವು ಓದ್ತಾ ಯಾವುದಾದ್ರು ಸಬ್ಜೆಕ್ಟಲ್ಲಿ ನಿಮ್ಗೆ ಗ್ರಿಪ್ ಇರೋದು, ನಮಗೆ ದಿಸ್ ಇಸ್ ಮೈ ಫೇವ್ರೇಟ್ ಸಬ್ಜೆಕ್ಟ್ ಅಂತ ಹೇಳ್ಕೊಂಡು ಹೇಳಿರ್ತಾರೆ ಎಲ್ಲರ ಮುಂದೆ ಕೇಳಿದವ್ರ ಮುಂದೆ. ಸೊ ಅದಕ್ಕೋಸ್ಕರ ಆ ಸಬ್ಜೆಕ್ಟಲ್ಲಿ ಏನು ಓದ್ತಿದ್ರಲ್ಲ ನೀವೇನು ಮಾಡಿರಿ, ಆ ಓದಿದ್ದನ್ನು ಬೇರೆಯವ್ರಿಗೆ ಹೇಳ್ರಿ. ಹೌದಾ? ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಫ್ರೆಂಡ್ಸನ್ನ ಸರ್ಕಲಲ್ಲಿ ಒಟ್ಟು ಹೇಳೋದ್ರಿಂದ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಇಂಪ್ರೂವ್ಮೆಂಟ್ ಆಗ್ತದೆ. ಕಮ್ಯುನಿಕೇಷನ್ ಸ್ಕಿಲ್ಸ್ ಇಂಪ್ರೂವ್ಮೆಂಟ್ ಆದಮೇಲೆ ನೀವೇನು ಮಾಡ್ಬೋದಪ್ಪ ಅಂದರೆ ಅದೇ ಸಬ್ಜೆಕ್ಟನ್ನು ಬೇರೆದವ್ರಿಗೆ ಟೀಚ್ ಮಾಡ್ಬೋದು. ಟೀಚ್ ಮಾಡಿದ್ರೆ ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ಏನಪ್ಪ ಅಂದರೆ ನೀವು ಟೀಚರ್ ಆಗಿ ಕೂಡ ಕೆಲಸವನ್ನು ಮಾಡ್ಬೋದು. ಅದರಿಂದ ನೀವು ಕೂಡ ನಿಮ್ಮ ದುಡ್ಡನ್ನು ಅರ್ನ್ ಮಾಡ್ಬೋದು. ಟೇಕ್ ಫಾರ್ ಎಕ್ಸಾಂಪಲ್ ನಂದೇ ಎಕ್ಸಾಂಪಲ್ ಕೊಡೋದಾದರೆ, ನಾನು ಜಸ್ಟ್ ಫಸ್ಟ್ 1 ವರ್ಷ ಅಥವಾ 2 ವರ್ಷ ನಾವು ಓದಿದ್ಮೇಲೆ ನಾವು ಓದಿದ್ರೆ ಬೇರೆದವ್ರು ಡಿಸ್ಕಷನ್ ಅಂತ ಹೇಳ್ತಾ ಇದ್ದೆ. ಸೊ ಹೇಳೋದ್ರಿಂದ ಟೀಚಿಂಗ್ ಸ್ಕಿಲ್ಸ್ ಇಂಪ್ರೂವ್ಮೆಂಟ್ ಆಗಿ ನನ್ನ ಸಬ್ಜೆಕ್ಟನ್ನು ಇಂಪ್ರೂವ್ಮೆಂಟ್ ಆಗಿ ನಾನೇನಪ್ಪ ಬೇರೆ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗೆ ಹೇಳಕ್ಕೆ ಹೋಗ್ತಾ ಇದ್ದೆ. ಸೊ ಅದರಿಂದ ಕೂಡ ದುಡ್ಡನ್ನು ಬಂದಿರ್ತಕ್ಕಂಥ ದುಡ್ಡಿಂದ ನನ್ನ ಖರ್ಚು ವೆಚ್ಚಗಳನ್ನು ನೋಡ್ತಾ ಇದ್ದೆ. ಸೊ ಅದಕ್ಕೋಸ್ಕರ ನಿಮಗೇನೇ ಒಂದು ಸಲಹೆ ಕೊಡ್ತೀನಪ್ಪ ಅಂದರೆ, ಯಾರು ಸ್ಪರ್ಧಾತ್ಮಕ ಪರೀಕ್ಷೆ ಓದ್ತಾನೆ ನೀವು ಏನಪ್ಪ ಅಂದರೆ ಸ್ಕಿಲ್ಸ್ಗಳನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಟೀಚಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಹೌದಾ? ಇಲ್ಲೇನಪ್ಪ ಅಂದರೆ ಈ ಸ್ಟಾಕ್ ಮಾರ್ಕೆಟ್ ಇತ್ತೀಚೆಗೆ ಅದು ಕೂಡ ಭಾಳ ವೇಗವಾಗಿ ಬೆಳೆಯೋದೈತಲ್ಲ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಜನ್ನು ಪಡ್ಕೊಡ್ರಿ. ಯೂಟ್ಯೂಬಲ್ಲಿ ನೀವು ವಿಡಿಯೋ ತೆಗೆದು ನೋಡಿದ್ರೆ ನಿಮ್ಗೆ ಗೊತ್ತದು ಯಾವ ಥರ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಬೇಕು, ಯಾವ ಥರ ಸೇಲ್ ಮಾಡಬೇಕು ಅನ್ನೋದು ಅಲ್ಲಿ ಇನ್ಫಾರ್ಮೇಷನ್ ಇದಿರುತ್ತೆ. ಸೊ ಅದನ್ನು ನೀವೇನಪ್ಪ ಅಂದರೆ ಯಾರಿಗೆ ಇಂಟ್ರೆಸ್ಟ್ ಇದೆಯಲ್ಲ, ಎಲ್ಲರೂ ಅಲ್ಲ ಹೇಳ್ತಾ ಅಂದರೆ ಎಲ್ಲರೂ ನಾನು ಅದನ್ನ ಹಿಡ್ಕೊಂಡ್ಬಾರ್ದು. ಯಾರಿಗೆ ಇಂಟ್ರೆಸ್ಟ್ ಇದೆಯಲ್ಲ, ಇಂಟ್ರೆಸ್ಟ್ ಮೀನ್ಸ್ ಸ್ಕಿಲ್ ಅದೊಂದು. ಸೊ ಆ ಸ್ಕಿಲ್ ಯಾರ ಹತ್ರ
ಟೀಚಿಂಗ್ ಸ್ಕಿಲ್ ಒಬ್ಬೊಬ್ಬರ ಕಡೆ ಇರ್ತೈತಿ, ಹೌದಾ, ಈ ಸ್ಟಾಕ್ ಮಾರ್ಕೆಟ್ ಸ್ಕಿಲ್ ಒಬ್ಬರ ಕಡೆ ಇರ್ತೈತಿ. ಸೊ ಅಂಥವ್ರು ಅದನ್ನು ಅಡಾಪ್ಟ್ ಮಾಡಿಕೊಡ್ರಿ, ಅದ್ರ ಮೇಲೆ ಸ್ವಲ್ಪ ಟೈಮನ್ನ ಸ್ಪೆಂಡ್ ಮಾಡಿ ಅದನ್ನು ಇಂಪ್ರೂವ್ಮೆಂಟ್ ಮಾಡಿಕೊಡ್ರಿ, ಹೌದಾ. ಸೊ ಏನಪ್ಪ ಅಂದರೆ ಮತ್ತು ಯಾರು ಕಮ್ಯುನಿಕೇಷನ್ ಸ್ಕಿಲ್ಸ್ ಜಾಸ್ತಿ ಇರುತ್ತಲ್ಲ, ಕಮ್ಯುನಿಕೇಷನ್ ಒಳ್ಳೇದಿರೋದಿಲ್ಲ, ಸೊ ಅವ್ರು ಏನಪ್ಪ ಅಂದರೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನಿಮಗೆ ಗೊತ್ತಿರೋ ವಿಚಾರಗಳನ್ನ ಬೇರೆಯವ್ರು ಹಂಚ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಸೊ ಅದರಿಂದನೂ ಕೂಡ ಏನಪ್ಪ ಅಂದರೆ ನಿಮ್ಮಿಂದ ಯೂಟ್ಯೂಬ್ ಮುಖಾಂತರ ಏನಪ್ಪ ಅಮೌಂಟನ್ನ ಅರ್ನ್ ಮಾಡ್ಬೋದು. ಇವತ್ತು ಯೂಟ್ಯೂಬ್ ಓಪನ್ ಮಾಡಿ ನಾಳೆ ದುಡ್ಡು ಬರ್ತಂದ್ರೆ ಹಂಗಲ್ಲ, ಹೌದಾ. ಸ್ವಲ್ಪ ಪ್ರಯತ್ನ ಮಾಡಬೇಕು, ಪ್ರಯತ್ನ ಮಾಡಿದರೆ ಅದಿಂದಿಲ್ಲ ನಾಳೆ ಏನಪ್ಪ ಅಂದರೆ ಫಲ ಕೊಟ್ಟೇ ಕೊಡ್ತದೆ, ಅದರಲ್ಲಿ ಎರಡು ಮಾತುಗಳಿಲ್ಲ. ಸೊ ಅದಕ್ಕೋಸ್ಕರ ಏನಪ್ಪ ಅಂದರೆ ಒಬ್ಬೊಬ್ಬರೇನು ಬೇರೆ ಬೇರೆ ಸ್ಕಿಲ್ಸ್ಗಳನ್ನ ಹೊಂದಿರ್ತೀರಿ, ಅವ್ರು ಬಂದು ಕಂಪ್ಯೂಟರ್ ನಾಲೆಜ್ ಜಾಸ್ತಿ ಇರ್ತವೆ ಅವ್ರಿಗೆ, ಹೌದಾ. ಕಂಪ್ಯೂಟರ್ ನಾಲೆಜ್ ಜಾಸ್ತಿ ಇದ್ದರೆ ನೀವು ಕಂಪ್ಯೂಟರ್ನಪ್ಪ ಅದನ್ನು ವರ್ಕ್ ಮಾಡೋಕೆ ಹೋದ್ರೆ ಅಲ್ಲಿ ಕೂಡ ಪಾರ್ಟ್ ಟೈಮ್ ಆಗಿ ನಾ ಹೇಳ್ತಿರೋದು, ಪಾರ್ಟ್ ಟೈಮ್ ನೀವು ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಅಲ್ಲಿ ಕೂಡ ವರ್ಕ್ ಮಾಡಿದರೆ, ಕಂಪ್ಯೂಟರ್ ಅಪ್ಲಿಕೇಶನ್ ಹಾಕೋದು ಅಂಥವೆಲ್ಲ ಅಪ್ಲಿಕೇಶನ್ ಕಂಪ್ಯೂಟರ್ ನಾಲೆಜ್ ಇತ್ತಿದ್ರೆ ನಿಮ್ಗೆ ಕೂಡ ಅಲ್ಲಿ ಕೂಡ ದುಡ್ಡನ್ನು ಅರ್ನ್ ಮಾಡ್ಬೋದು. ಕಂಪ್ಯೂಟರ್ ನಾಲೆಜ್ ಅದೊಂದು ಸ್ಕಿಲ್. ಸೊ ಹಾಗೆ ಈ ಥರ ನೀವು ಬೇರೆ ಬೇರೆ ಸ್ಕಿಲ್ಸ್ಗಳನ್ನು ನಿಮ್ಮಲ್ಲಿ ಇರುವಂಥ ಸ್ಕಿಲ್ಸ್ ಏನಿದೆಯಲ್ಲ ಅದರ ಮೇಲೆ ಫೋಕಸ್ ಮಾಡಿ ಅದ್ರ ಮೇಲೆ ಏನಪ್ಪ ನೀವು ಕೆಲಸ ಮಾಡಿದರೆ ನಿಮ್ಗೆ ಪ್ಲ್ಯಾನ್ ಬಿ ಅನ್ನೋದು ವರ್ಕ್ ಆಗುತ್ತೆ. ಪ್ಲ್ಯಾನ್ ಬಿ ಇಟ್ಕೊಳ್ಳಿಲ್ಲ ಅಂದರೆ ಮುಂದೆ ಒಂದಿನ ಭಾಳ ಪ್ರಾಬ್ಲಮ್. ಏನಾದರೂ ನೀವು ಸಕ್ಸಸ್ ಆಗಲಿಲ್ಲಪ್ಪ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ, ಆವಾಗ ನೀವು ಯಾವ್ದು ಮುಂದೆ ಏನು ಮಾಡ್ಬೇಕನ್ನೋ ಅರ್ಥ ಗೊತ್ತಾಗಿಲ್ಲ, ಹೌದಾ. ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ, ಆವಾಗ ಏನು ಮಾಡೋದಪ್ಪ ಅಂದರೆ ಕೆಟ್ಟ ವಿಚಾರಗಳು ಬರೋಕ್ಕೆ ಚಲೋ ಮಾಡ್ತವೆ ನಮ್ಮ ಮೈಂಡಲ್ಲಿ, ಹೌದಾ. ಸುಸೈಡ್ ಮಾಡ್ಕೊಳ್ಳೋದು, ಹೌದಾ, ಮತ್ತೇನಾದ್ರು ಬೇರೆ ಬೇರೆ ಕೆಟ್ಟ ಚಟಗಳನ್ನ ಮಾಡೋದು. ಸೊ ಹೀಗೆಲ್ಲ ಆಗ್ತದೆ. ಸೊ ಅದಕ್ಕೋಸ್ಕರ ಏನು ಮಾಡಿರಿ, ಯಾರೂ ಕೂಡ ಕೆಟ್ಟ ವಿಚಾರಗಳ ಕಡೆಗೆ ಯಾರೂ ಕೂಡ ವಾಲಬೇಡ್ರಿ, ಹೌದಾ. ಅದು ನಮ್ಮ ಜೀವನವನ್ನು ಸರ್ವನಾಶ ಮಾಡ್ತದೆ. ಸೊ ಸ್ಪರ್ಧಾತ್ಮಕ ಪರೀಕ್ಷೆ ಮಾಡಿದರೆ ನಿಮ್ಮಷ್ಟು ನಾಲೆಜ್ ಯಾರಿಗೂ ಇರೋಂಗಿಲ್ಲ. ಆಲ್ಮೋಸ್ಟ್ ನೀವು ಆಲ್ರೆಡಿ ಡಿಗ್ರಿ ಮುಗಿಸಿರ್ತೀರಿ, ಮತ್ತೇನು ಬಂದರೆ ಅಷ್ಟು ಓದಿ ನಾಲೆಜ್ ಇರುತ್ತೆ. ಆ ನಾಲೆಜನ್ನು ಬೇರೆ ಬೇರೆ ಸ್ಕಿಲ್ಸ್ಗಳಿಗೆ ಬಳಸ್ಕೊಂಡು ಬೇರೆ ಬೇರೆ ಫೀಲ್ಡಲ್ಲಿ ಬಳಸ್ಕೊಂಡು ಅಲ್ಲಿ ಸಕ್ಸಸ್ ಆಗೋದನ್ನು ನಾವು ಯಾರು ಮಾಡ್ತಾರಲ್ಲ ಅವರು ನಿಜವಾದ ಜಾಣರು. ಯಾಕಪ್ಪ ಅಂತ ಹೇಳಿದ್ರೆ ಹೊರಗಡೆಯಲ್ಲಿ ಎಂತೆಂಥವ್ರು ಹೆಂಗೆಂಗೋ ಬದುಕ್ತಿದ್ದಾರೆ, ಏನೂ ನಾಲೆಜ್ ಇಲ್ಲ ಅಥವಾ ಏನೂ ಎಜುಕೇಷನ್ ಇಲ್ಲ, ಹೌದಾ. ನೀವು ಹೊರಗಡೆ ಅದನ್ನ ಸ್ವಲ್ಪ ಬಿಟ್ಟು ಹೊರಗಡೆ ಬಂದು ನೋಡಿದಾಗ ನನಗೆ ಇವಾಗ ಅರ್ಥ ಆಗ್ತಿದೆ, ಹೊರಗಡೆ ಬಂದು ನೋಡಿದಾಗ ಏನೂ ಇಲ್ದವ್ರು ಎಂತೆಂಥೋ ಏನಪ್ಪ ಅಂದರೆ ಬದುಕ್ತಿದ್ದಾರೆ ಅಂದಮೇಲೆ ನಮ್ಗೆ ಇಷ್ಟೆಲ್ಲ ಎಜುಕೇಷನ್ ಕ್ವಾಲಿಫಿಕೇಷನ್ ಇದ್ದು ಮತ್ತು ಇಷ್ಟೆಲ್ಲ ಓದಿ ನಾವು ಸೂಸೈಡ್ ಮಾಡ್ಕೋತೀವಿ ಅಂದರೆ ಇದನ್ನು ಯಾರು ಮೆಸ್ತಾರ, ಹೌದಾ. ಸೊ ಅದಕ್ಕೋಸ್ಕರ ಅಂಥವೆಲ್ಲ ಏನೂ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಜೀವನ ಅನ್ನೋದು ಇರೋದು ಒಂದೇ, ಹೌದಾ. ನೀವು ಎಷ್ಟೋ ಕೋಟಿ ರೂಪಾಯಿ ಅಲ್ಲ, ನೀವು ಏನು ಕೊಟ್ಟರು ಜೀವನದ ವಾಪಸ್ ಬರೋಂಗಿಲ್ಲ, ಜೀವನದ ಭಾಳ ಅಮೂಲ್ಯವಾದದ್ದು. ಸೊ ಅದಕ್ಕೋಸ್ಕರ ಅಂಥ ಕೆಟ್ಟ ವಿಚಾರಗಳನ್ನ ಮಾಡಬೇಡ್ರಿ. 2026 ಇವತ್ತು ಸುಮ್ಮನೆ ಇವತ್ತೇನೋ ಹೊಸ ವರ್ಷದ ರಾತ್ರಿ 12ದಾಗ ಎದ್ದುಬಿಟ್ಟು 12 ಗಂಟೆಗೆ ಎದ್ದುಬಿಟ್ಟು ಒಂದು ಯಾವುದೋ ಒಂದು ಏನಪ್ಪ ಅಂದರೆ ಕೇಕನ್ನು ಕಟ್ ಮಾಡಿ ಅಥವಾ ಒಂದು DJ ಸಾಂಗ್ ಹಚ್ಚಿ ಡ್ಯಾನ್ಸ್ ಮಾಡಿಬಿಟ್ಟು ಇದನ್ನೆಲ್ಲ ಮಾಡೋದ್ರಿಂದ ಏನಪ್ಪ ಅಂದರೆ ನಿಮ್ಮದು ಯಾವುದೇ ಜೀವನ ಬದಲಾಗೋದಿಲ್ಲ. ಓನ್ಲಿ ಕ್ಯಾಲೆಂಡರ್ ಮಾತ್ರ ಬದಲಾಗ್ತೈತಿ, ಡೇಟ್ ಮಾತ್ರ ಬದಲಾಗ್ತೈತಿ, ಬಿಟ್ಟರೆ ನಮ್ಮ ಜೀವನ ಬದಲಾಗಂಗಿಲ್ಲ. ಸೊ ನಾವು ನಮ್ಮ ಜೀವನವನ್ನು ಕಟ್ಟಿಕೊಳ್ಳೋದು, ನಮ್ಮ ಜೀವನವನ್ನು ನಾಶ ಮಾಡ್ಕೋದು ನಮ್ಮ ಕೈಲೈತಿ. ಸೊ ಅದಕ್ಕೋಸ್ಕರ ಯಾರು ಕೂಡ ಅಂತ ಕೆಟ್ಟ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ಜನವರಿ ಐತಲ್ಲ, ಇವತ್ತಿನ ಒಂದು ಏನಾದರೂ ಪ್ಲ್ಯಾನ್ ಮಾಡ್ಕೊಡಿ, ಹೊಸದಾಗಿ ಓದೋದ್ರನ್ನ ಬಿಟ್ಟು ಸಪ್ರೇಟ್ 2ನೇ ಪ್ಲ್ಯಾನ್ ಬಿ ಅನ್ನು ಇಟ್ಕೊಂಡು ಅದ್ರ ಮೇಲೆ ಸ್ವಲ್ಪ ದಿನದಲ್ಲಿರ್ತಕ್ಕಂಥ ಒಂದು ಸ್ವಲ್ಪ ಹೊತ್ತನ್ನು 1 hour 2 hour ಅದ್ರ ಮೇಲೆ ಸ್ಪೆಂಡ್ ಮಾಡಿರಿ. ಸೊ ಅದು ನಿಮಗೆ ಮುಂದೆಲ್ಲ ನಾಳೆ 100% ಕೊಟ್ಟೆ ಕೊಡ್ತದೆ ಅಂತ ಹೇಳ್ತಾ 2026ರಲ್ಲಿ ನೀವು ಕಂಡ ಕನಸುಗಳು, ಹೌದಾ, ನೀವು ಅನ್ಕೊಂಡಿರ್ತಕ್ಕಂಥ ಕನಸಿನ ಹುದ್ದೆ ಮತ್ತು ನೀವು ಏನೇನು ಅನ್ಕೊಂಡಿರಿ ಲೈಫಲ್ಲಿ ಒಳ್ಳೆ ಕೆಲಸ, ಹೌದಾ, ಅವೆಲ್ಲವೂ ಕೂಡ ಈಡೇರಲಿ. ಆದಷ್ಟು ಬೇಗ ನಿಮ್ಮ ಕನಸು ನನಸಾಗಲಿ ಅಂತ ತಿಳ್ಕೊಂಡು ಮತ್ತೊಮ್ಮೆ ನಿಮಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಐ ವಿಲ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಬಾಯ್.